ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಎನ್ ಮಂಜುನಾಥ್ ಅಡ್ವೊಕೇಟ್ಸ್ಗಳಿಗೆ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರೇರಣೆ ಏನು? ಪ್ರೇರಣೆ ಅಂತ ಹೇಳಿದಾಗ ಬಹುಶಃ ನಾನು ಹುಟ್ಟಿದ್ದು 1960ರಲ್ಲಿ. ಅಂದರೆ ಸ್ವತಂತ್ರ ಬಂದ 13-14 ವರ್ಷದ ನಂತರ ಹುಟ್ಟಿದ ನಮ್ಮಲ್ಲಿ ಈ ಸ್ವತಂತ್ರ ಹೋರಾಟಗಾರರ ನೆನಪು ಮತ್ತು ಆ ಚರಿತ್ರೆ ನಮಗೆ ಅಚ್ಚಳಿಯದೆ ಉಳಿದಿತ್ತು. ಅದರಲ್ಲಿ ಮುಖ್ಯವಾಗಿ ಈ ದೇಶಕ್ಕೆ ಸ್ವತಂತ್ರ ಬರಬೇಕಂತ ಹೋರಾಟ ಮಾಡಿದವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದವರು ವಕೀಲರು, ಲಾಯರ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅದು ಬಹು ಮುಖ್ಯವಾದ ಒಂದು ಪ್ರೇರಣೆ ಆಗಿತ್ತು ನನಗೆ. ಅಂದರೆ ವಕೀಲರು ಇವತ್ತು ಮನಸ್ಸು ಮಾಡಿದ್ರೆ ದೇಶದ ಯಾವುದೇ ಒಂದು ಪರಿಸ್ಥಿತಿಯನ್ನಾಗಲಿ ಅವರು ಅರ್ಥ ಮಾಡಿಕೊಂಡು ಸಮಾಜವನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಅವ್ರ ಕೈಲಿ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನಮಗೆ ಒಂದು ನಂಬಿಕೆ. ಹಲವಾರು ಜನರನ್ನು ನಾವು ನೋಡಿದಾಗ, ಅದು ಗಾಂಧಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಹಲವಾರು ಜನ ಏನಿವತ್ತು ಕಾಂಗ್ರೆಸ್ ಮುಖಂಡರು ಅಂತೇನು ಹೇಳ್ತೀವಿ, ಸ್ವತಂತ್ರ ಕಾಂಗ್ರೆಸ್ ಮುಖಂಡರು ಅಂತ ಹೇಳೋದಕ್ಕನ್ನು ಮುಖ್ಯವಾಗಿ ಸ್ವತಂತ್ರದ ಹೋರಾಟದ ಮುಂಚೂಣಿಯಲ್ಲಿ ಇದ್ದ ಇವರೆಲ್ಲರೂ ಕೂಡ ವಕೀಲರೇ, ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ವಕೀಲರು ಒಂದು. ಎರಡನೇದಾಗಿ ವರ್ಣಭೇದದ ವಿರುದ್ಧ ಹೋರಾಟ ಮಾಡಿದ ಒಂದು ಕೀರ್ತಿ ಮಹಾತ್ಮ ಗಾಂಧಿಯವರಿಗೆ ಸೇರ್ತದೆ. ಅವರು ಜೋಹಾನ್ಸ್ಬರ್ಗಲ್ಲಿ, ಸೌತ್ ಆಫ್ರಿಕಾದಲ್ಲಿ ಅವರು ವಾದ ಮಾಡಲು ಹೋದಾಗ ಅವರನ್ನು ಬಿಳಿಯರು ಅವರನ್ನು ತಡೆದು ಅವರಿಗೆ ಅಪಮಾನ ಮಾಡಿದಾಗ ಅವರು ಒಂದು ಶಪಥ ಹಾಕ್ತಾರೆ, ಈ ವರ್ಣಭೇದ ನೀತಿಯನ್ನು ನಾನು ನಿಲ್ಲಿಸೋವರೆಗೂ ನಾನು ನನ್ನ ಹೋರಾಟವನ್ನು ನಿಲ್ಲಿಸೋಲ್ಲ ಅನ್ನೋಂಥ ಒಂದು ಸಂಕಲ್ಪ ತಗೊತಾರೆ. ಅಂದರೆ ಇವತ್ತು ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯೇ ಮುಖ್ಯ ಕಾರಣ. ಅದಕ್ಕೆ ಮಹಾತ್ಮ ಗಾಂಧಿಯವರು ಆವತ್ತು ತೊಟ್ಟಂಥ ಪಣ. ಸೊ ಇದೆಲ್ಲವನ್ನು ನನಗೆ ಒಂದು ಪ್ರೇರಣೆ ಆಗಿತ್ತು. ಈ ಪ್ರೇರಣೆ ನಡುವೆ ನಾನು ಕೂಡ ಬೆಳೀತಾ ಈ ಸಮಾಜದಲ್ಲಿ ಏನಾದರೂ ಪ್ರಶ್ನೆ ಮಾಡುವಂತಹ ಒಂದು ವ್ಯವಸ್ಥೆ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆ ಮಾತ್ರ. ಅದನ್ನು ವಕೀಲರು ಮಾತ್ರ ಪ್ರಶ್ನೆ ಮಾಡಬಹುದು ಅನ್ನುವಂಥದ್ದು ಒಂದು ಬಲವಾದ ನಂಬಿಕೆ ನನ್ನಲ್ಲಿ ಬಂದಾಗ ನನಗೂ ಅನಿಸ್ತು ನಾನು ಕೂಡ ವಕೀಲನಾಗಬೇಕು ಅಂತ. ಅದೇ ನನ್ನ ಪ್ರೇರಣೆ. ಸೆಕೆಂಡ್ ಕ್ವೆಶ್ಚನ್, ಒಬ್ಬ ಉತ್ತಮ ವಕೀಲನಿಗೆ ಯಾವ ಗುಣಗಳು ಅತ್ಯಂತ ಮುಖ್ಯ ಸರ್? ಒಂದು ಮೌಲ್ಯಗಳು ತುಂಬ ಮುಖ್ಯ ಆಗ್ತದೆ. ಹಣದ ಆಸೆ ಇಟ್ಟುಕೊಂಡು ಯಾವುದೇ ರೀತಿಯ ಕೇಸುಗಳನ್ನು ನಾವು ನಡೆಸ್ತೀನಿ ಅಂತ ಹೇಳೋದು ತಪ್ಪಾಗ್ತದೆ. ಕೆಲವು ಮೌಲ್ಯಗಳಿರಬೇಕಾಗುತ್ತೆ. ಇವತ್ತು ನಾನು ನನ್ನ ಜೀವನದಲ್ಲಿ ಹಲವಾರು ಕೇಸುಗಳನ್ನು ನಡೆಸಿದ್ದೀನಿ. ಆದರೆ ಕೆಲವು ಕೇಸು ನಡೆಸುವಾಗ ನನಗೆ ಕೆಲವು ಮೌಲ್ಯಗಳ ಅಡ್ಡ ಬರ್ತದೆ. ಮುಖ್ಯವಾಗಿ ಮಾನಭಂಗ ಅಂತ ಕೇಸುಗಳು, ಮತ್ತು ಅಟ್ರಾಸಿಟಿ ಅಂತ ಕೇಸುಗಳು, ಈ ರೀತಿಯಾದಂತಹ ದೌರ್ಜನ್ಯ, ಅವರ ಪರವಾಗಿ ನಿಲ್ಲುವಂತಹ ಒಂದು ಮನಸ್ಥಿತಿ ನನ್ನಲ್ಲಿಲ್ಲ. ಎಲ್ಲ ಒಂದು ಕಡೆ ನನ್ನ ಮನಸ್ಸಿಗೆ ಅನಿಸ್ತದೆ ಇವ್ರ ಪರವಾಗಿ ವಾದ ಮಾಡಬಾರ್ದು ಅನ್ನೋಂಥ ಒಂದು ಬರ್ತದೆ. ಸೊ ಹಾಗಾಗಿ ನಾನು ಕೂಡ ನಮ್ಮಲ್ಲಿ ಇರಬೇಕಾಗಿರುವಂಥ ಒಂದು ಮುಖ್ಯವಾದ ಮೂಲವಾದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಏನು ಕೇಸಸ್ ತಗೊಂತೀವಿ ಅದು ಅವರಿಗೆ ಸಂಪೂರ್ಣವಾದ ನ್ಯಾಯ ದೊರಕಿಸ್ಕೊಡ್ಬೇಕು. ಅವರಿಗೆ ಒಂದು ಬದುಕನ್ನು ಮತ್ತೆ ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಬೇಕು. ಇದು ತುಂಬ ಮುಖ್ಯವಾದ ವಿಚಾರ. ಇಂದಿನ ಯುವಕರು ಕಾನೂನು ಕ್ಷೇತ್ರಕ್ಕೆ ಬರಬೇಕಂದ್ರೆ ಅವರಿಗೆ ನಿಮ್ಮ ಸಲಹೆ ಏನು? ಈಗ ಬರ್ತಾ ಇರೋಂಥ ಜನ ಮೊದಲ ಫಸ್ಟ್ ಕೇಳೋದು, ನೀವು ಎಷ್ಟು ಕೊಡ್ತೀರಾ ಅಂತ ಕೇಳ್ತಾರೆ. ಸೀನಿಯರ್ ಅಡ್ವೊಕೇಟ್ನ ದುಡ್ಡು ಎಷ್ಟು ಕೊಡ್ತೀರಾ ನೀವು ಅಂತ ಕೇಳ್ತಾರೆ. ಅಂದರೆ ನಾವು ಜೂನಿಯರ್ಗಳಾಗಿದ್ದಾಗ ನಮಗೆ ಒಂದು ಒಳ್ಳೆ ಸೀನಿಯರ್ ಸಿಗಬೇಕು, ಅವ್ರ ಹತ್ರ ವಿಚಾರ ಕಲಿಬೇಕು ಅಂತೇಳಿ ನಾವು ಯಾವುದೇ ಹಣದ ಫಲಾಪೇಕ್ಷೆ ಏನೂ ಇಲ್ಲದೆ ನಾವು ಅವ್ರ ಹತ್ರ ಕಲಿತಾ ಇದ್ವಿ, ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಹಣದ ಅಪೇಕ್ಷೆ ಇರಲಿಲ್ಲ ನಮಗೆ. ಕಲಿಬೇಕು, ನಾವು ಕೂಡ ಅವರ ಹಾಗೆ ಆಗಬೇಕು ಅಂತ ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ನಾನು ನನ್ನ ಸೀನಿಯರ್ ಬಂದು ಜಸ್ಟಿಸ್ GP ಶಿವಪ್ರಕಾಶ್ ಅಂತ, ಅವರು ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು ಮತ್ತು ಉಪಲೋಕಾಯುಕ್ತರಾಗಿ ರಿಟೈರ್ಡ್ ಆಗಿದ್ದರು. ಅಂತ ಅವರ ಜೊತೆ ನಾನು ಕೆಲಸ ಮಾಡುವಂಥ ಒಂದು ಸಂದರ್ಭ ಬಂದಾಗ ನಾವು ಕೂಡ ಅವರಿಂದ ಸಾಕಷ್ಟು ಮೌಲ್ಯಗಳನ್ನು ಕಲ್ತಿದ್ದೀವಿ, ಸಾಕಷ್ಟು ವಿಚಾರಗಳನ್ನು ನಾವು ಕಲ್ತಿದ್ದೀವಿ. ಯುವಕರಲ್ಲಿ ಅದು ಬೇಕಾಗಿದೆ, ಮುಖ್ಯವಾಗಿ ಕಲಿಕೆ ಬೇಕಾಗುತ್ತೆ. ಇವತ್ತು ಯುವಕರಲ್ಲಿ ಆ ಕಲಿಕೆ ಮಾಡಬೇಕು ಅನ್ನೋದು ಇಲ್ಲ. ನೀವು ನೋಡಿದ ಅತ್ಯಂತ ಸವಾಲಿನ ಕೇಸ್ ಯಾವುದು? ಒಂದು ಸವಾಲಿನ ಕೇಸ್ ಅಂತ ಹೇಳಿದ್ರೆ, ಈ
ಈ ಪೊಲೀಸ್ನವರು ಸಾಕಷ್ಟು ಸಮಯಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಅನಾನುಕೂಲ ಅಂತ ಪರಿಸ್ಥಿತಿಗಳು, ಅಂದರೆ ಅವರಿಗೆ ಸಹಾಯ ಮಾಡಬಾರ್ದು ಅನ್ನೋಂಥ ಒಂದು ನಿರ್ಧಾರ ಬಂದಾಗ ಯಾವುದೋ ಒಂದು ರೀತಿಯಲ್ಲಿ ಕಾನೂನಿನ ಒಂದು ಇದರಲ್ಲಿ ಸಿಲುಕು ಹಾಕಲಿಕ್ಕೆ ನೋಡ್ತಾರೆ. ನನಗೆ ಒಂದು ಕೇಸ್ ಬಂತು, ಇಬ್ಬರು ಮೇಜರ್ ಆಗಿದ್ರು, ಗಂಡು ಮತ್ತು ಹೆಣ್ಣು ಇಬ್ಬರು ಮೇಜರ್ ಆಗಿದ್ರು, ಮದುವೆನೂ ಆಗಿದ್ರು. ಆದರೆ ಯಾವುದೋ ಒಂದು ಸುಳ್ಳು ಸರ್ಟಿಫಿಕೇಟ್ ಸೃಷ್ಟಿ ಮಾಡಿಬಿಟ್ಟು ಅದನ್ನು ಆ ಹುಡುಗಿ ಮೈನರ್ ಅಂತೇಳಿ ಆ ಒಂದು ಪೋಕ್ಸೋ ಕೇಸ್ನ ಇದು ಮಾಡ್ತಾರೆ. ನನ್ನ ಮನಸ್ಸಿಗೆ ಚೆನ್ನಾಗಿ ಗೊತ್ತಿದೆ ಅದು ಪೋಕ್ಸೋ ಕೇಸ್ ಅಲ್ಲ ಅಂತ. ಸೊ ನಾನು ಅದನ್ನು ಚಾಲೆಂಜಾಗಿ ನಾನು ತೆಗೆದುಕೊಂಡು ಅದನ್ನು ಸಾಕಷ್ಟು ಅಧ್ಯಯನ ಮಾಡಿ ಆ ಹುಡುಗಿಯ ವಯಸ್ಸನ್ನು ನಾನು ಒಂದು ಪ್ರೂವ್ ಮಾಡಿದೆ. ಆ ಹುಡುಗಿ ಮೇಜರ್ ಆಗಿದ್ಲು ಆ ಸಂದರ್ಭದಲ್ಲಿ ಅಂತ. ಇದು ತುಂಬ ತುಂಬ ಒಂದು ವರ್ಷ ತೆಗೆದುಕೊಂತು ನನಗೆ ಇದನ್ನು ಪ್ರೂವ್ ಮಾಡಲಿಕ್ಕೆ. ಇದೊಂದು ಸವಾಲಿನ ಪ್ರಶ್ನೆ ಆಗಿತ್ತು ನನಗೆ. ಬಹುಶಃ ನಾನು ಆ ಕೇಸಲ್ಲಿ ಗೆದ್ದಿದ್ದೀನಿ ನಾನು. ನ್ಯಾಯ ಮತ್ತು ಸತ್ಯದ ನಡುವೆ ವ್ಯತ್ಯಾಸ ಏನು ಎಂದು ನೀವು ಭಾವಿಸುತ್ತೀರಿ? ನ್ಯಾಯ ಮತ್ತು ಸತ್ಯದ ನಡುವೆ ವ್ಯತ್ಯಾಸ ಏನು ಎಂದು ನೀವು ಭಾವಿಸುತ್ತೀರಿ? ನೋಡಿ, ನ್ಯಾಯದ ಪರಿಕಲ್ಪನೆ ಬೇರೆ, ಸತ್ಯದ ಪರಿಕಲ್ಪನೆ ಬೇರೆ. ನ್ಯಾಯದ ಪರಿಕಲ್ಪನೆಯಲ್ಲಿ ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ತೀರ್ಮಾನ ಆಗೋವರೆಗೂ ಅವನ ಆರೋಪಿನೇ, ಅವನನ್ನು ಅಪರಾಧಿ ಅಂತ ಕರೀಲಿಕ್ಕೆ ಬರಲ್ಲ. ಸತ್ಯದ ಪ್ರಶ್ನೆ ಬಂತ ಹೇಳಿದಾಗ ಅದು ತೀರಾ ಅದು ವೈಯಕ್ತಿಕವಾದ ಮೌಲ್ಯಾಧಾರಿತವಾದಂಥ ಒಂದು ವಿಚಾರ. ತಪ್ಪು ಮಾಡಿದ್ದೀರ ಅಂತ ನಿನ್ನ ಆತ್ಮಸಾಕ್ಷಿ ಹೇಳಬೇಕಾಗಿದೆ, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ. ಆದರೆ ನ್ಯಾಯದ ಪರಿಕಲ್ಪನೆಯಲ್ಲಿ ಒಂದು ಅವಕಾಶಗಳಿರ್ತದೆ. ಸೊ ಇವೆರಡೂ ಬೇರೆ ಬೇರೆ ಸಮಾನಾಂತರ ಅಂತ ಹೇಳಲಿಕ್ಕೆ ಬರಲ್ಲ. ಇದು ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಒಂದು ನಾವು ಇವತ್ತು ಪಾಲಿಸಬೇಕಾದ್ರೆ ಇವೆರಡನ್ನು ಕೂಡ ತುಲನೆ ಮಾಡಿ ನ್ಯಾಯ ಕೊಡಬೇಕಂತ ಹೇಳಿದಾಗ ನಾವು ಇವೆರಡನ್ನ ತುಲನೆ ಮಾಡುವಂಥದ್ದು ತುಂಬ ಅನಿವಾರ್ಯ ಆಗ್ತದೆ. ಇವೆರಡು ತುಲನೆ ಮಾಡಬೇಕು, ಇವೆರಡು ತೂಕ ಮಾಡಿ ನೋಡಬೇಕಾಗುತ್ತೆ. ಕೋರ್ಟಿನಲ್ಲಿ ಮೊದಲ ದಿನ ಅನುಭವ ಹೇಗಿತ್ತು? ಮೊದಲಿಗೆ ಹೋದಾಗ ತುಂಬ ಭಯ ಆಗ್ತಾ ಇತ್ತು ನ್ಯಾಯಾಧೀಶರು ನೋಡಿದಾಗ. ಯಾಕಂತ ಹೇಳಿದ್ರೆ ಅವರು ಯಾವ ರೀತಿ ಇರ್ತಾರೆ, ಏನು ಒಂದು ಪರಿಕಲ್ಪನೆ ಇರಲಿಲ್ಲ, ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಇರಲಿಲ್ಲ. ಯಾಕಂದರೆ ನನ್ನ ಜೊತೆಯಲ್ಲಿದ್ದವರೆಲ್ಲ ಸೀನಿಯರ್ ಲಾಯರ್ಗಳು, ನನಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಇವೆಲ್ಲ ಸ್ವಲ್ಪ ನನ್ನ ದೌರ್ಬಲ್ಯಗಳು ಎಲ್ಲಿ ಮುಖ್ಯ ಆಗ್ತದೋ ಅನ್ನೋಂಥ ಒಂದು ಸಂದೇಹ ಇಟ್ಕೊಂಡೇ ನಾನು ಹೋಗಿದ್ದು. ಆದರೆ ಕಾಲಕ್ರಮೇಣ ಅವನ್ನೆಲ್ಲವನ್ನು ಎದುರಿಸ್ತಾ ಬಂದು ನಾನು ಕೂಡ ಒಂದು ಸಮರ್ಥ ಒಬ್ಬ ಲಾಯರ್ ಅಂತೇಳಿ ನಿರೂಪಿಸಿಕೊಳ್ಳೋಕ್ಕೆ ಸಾಧ್ಯ ಆಯಿತು ನನ್ನ ಕೈಯಲ್ಲಿ. ಸಮಾಜದಲ್ಲಿ ಕಾನೂನು ಅರಿವು ಎಷ್ಟು ಮುಖ್ಯ? ಕಾನೂನಿನ ಅರಿವು ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವೇನು ಜಂಗಲ್ ರಾಜ್ಯ ಅಂತೇನು ಹೇಳ್ತೀವಿ. ನಮಗೆ ಉತ್ತರ ಭಾರತದ ಕೆಲವು ರಾಜ್ಯಗಳನ್ನು ಜಂಗಲ್ ರಾಜ್ಯಗಳು ಅಂತ ಹೇಳ್ತಾರೆ. ನಾನು ಒಬ್ಬ ವಕೀಲನಾಗಿ ಆ ಮಾತು ಹೇಳಬಾರ್ದು. ಆದರೆ ಆ ರೀತಿಯಾಗಿ ಒಂದು ನ್ಯಾಯದ ಪರಿಕಲ್ಪನೆ ಇಲ್ಲ. ಜಂಗಲ್ ಅಂತ ಹೇಳಿದ್ರೆ ಕಾಡಿನ ನ್ಯಾಯ ಆಗ್ತದೆ. ಕಾಡಿನ ನ್ಯಾಯ ಅಂದರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರಿಗೆ ಶಕ್ತಿ ಇರ್ತದೆ ಅವನು ಬಲವಂತವಾಗಿ ಬಲ ಇರೋವನು ಮಾತ್ರ ಈ ಜಗತ್ತಿನಲ್ಲಿ ಬದುಕಬಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆ. ಜಂಗಲ್ ನ್ಯಾಯ ಏನಿದೆ ಅದು ಬೇಡ, ಅದು ಅವಶ್ಯಕತೆ ಇಲ್ಲ. ಮಹಿಳೆಯರ ಸುರಕ್ಷತೆಗಾಗಿ ಯಾವ ಮುಖ್ಯ ಕಾನೂನುಗಳು ಬಗೆಹರಿಸಿವೆ? ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲದಾಗಿ ನಾವು ಹೇಳಿದಾಗ ಈ ಸಮಾಜದಲ್ಲಿ ನಾಗರಿಕತೆ ಹುಟ್ಟಿದ ಮೇಲೆ ಮಹಿಳೆಯರಿಗೆ ಯಾವತ್ತೂ ಎರಡನೇ ಸ್ಥಾನವನ್ನೇ ಕೊಟ್ಟಿದೆ ಈ ಸಮಾಜ. ಎರಡನೇ ಸ್ಥಾನವನ್ನು ಕೊಟ್ಟಿದ್ದರೂ ಕೂಡ ಮಹಿಳೆಯರಿಗೆ ಇವತ್ತು ನಾವೇನು ಅಮೇರಿಕಾ, ಬ್ರಿಟನ್ ಅಂತೇಳಿ ತುಂಬ ಪ್ರಗತಿಪರ ದೇಶಗಳು, ಪ್ರಜಾಪ್ರಭುತ್ವ ಮೌಲ್ಯಗಳು ನಾವೇನು ಹೇಳ್ತೀವಿ, ಈ ದೇಶದಲ್ಲಿ ಕೂಡ ಮಹಿಳೆಯರಿಗೆ ವೋಟ್ ಹಾಕುವಂಥ ಹಕ್ಕು ಇರಲಿಲ್ಲ. ಅದು ಹಲವಾರು ವರ್ಷದ ಹೋರಾಟದ ಫಲವಾಗಿ ಇವತ್ತು ಬರ್ತದೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಹ ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, ಈ ಕೌಟುಂಬಿಕ ಕಾನೂನು ಅಂತೇನೇ ಬಂದಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತೇಳಿ. ಇದು ತುಂಬ ಅತಿ ಮುಖ್ಯವಾದ ಮಹಿಳೆಯರಿಗೆ ಸಂಬಂಧಿಸಿದಂತಹ, ಮಹಿಳೆಯರ ಜೀವನದಲ್ಲಿ ಅತಿ ಮುಖ್ಯವಾಗಿ ನ್ಯಾಯ ನೀಡುವ ಒಂದು ಸನಿಹದಲ್ಲಿರುವಂತಹ ಒಂದು ಕಾನೂನು. ಬಹುಶಃ ಇದು ತುಂಬ ಮುಖ್ಯ ಆಗ್ತದೆ. ಇವತ್ತು ಯಾವ ಕಾನೂನು ನೋಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಲೋಪದೋಷ ಇರ್ತದೆ. ಆದರೆ ಇವತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾನೂನು ಏನಿದೆ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಏನು ಹೇಳ್ತೀವಿ, ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟು ಇವತ್ತು ಒಂದು ಪವರ್ಫುಲ್ ಸಾಧನ. ಮಹಿಳೆಯರು ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ಜೀವನದಲ್ಲಿ
ಅಂದರೆ ತಾನೊಬ್ಬ ವ್ಯಕ್ತಿಯಾಗಿ ನಿರ್ಧಾರ ತಕ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತನ್ನ ದೇಹ ತನ್ನದು, ತಾನು ಏನು ಬೇಕಾದರೂ ಮಾಡಬಹುದು, ತಾನು ಸಮರ್ಥಳು, ತಾನು ಒಬ್ಬ 2ನೇ ದರ್ಜೆ ವ್ಯಕ್ತಿಯಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತಹ ಕಾನೂನು ಇವತ್ತಿರೋದು ನಮ್ಮಲ್ಲಿ ತುಂಬ ಕಡಿಮೆ ಕಾನೂನುಗಳಿದೆ. ಅದರಲ್ಲಿ ಅತಿ ಮುಖ್ಯವಾದದ್ದು ಇವತ್ತು ಈ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್.